ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಆಸೆ. ಕೆಲವರಿಗೆ ಭೂಮಿ ತಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ, ಇನ್ನು ಕೆಲವರಿಗೆ ಮನೆ ತಗೊಳ್ಬೇಕು ಅಂತ ಆಸೆ, ಇನ್ನು ಕೆಲವರಿಗೆ ಗಾಡಿ ತಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ, ಮತ್ತೆ ಕೆಲವರಿಗೆ ಮಕ್ಕಳಾಗಬೇಕು ಅಂತ ಹೇಳ್ಕೊಂಡು ಆಸೆ. ಹಾಗೆ ಆಯ್ತಾ, ಒಬ್ಬೊಬ್ಬರಿಗೆ ಮದುವೆ ಆಗಲಿಲ್ಲ, ಮದುವೆ ಆಗಬೇಕು, ಏನೇನೋ ಆಸೆ ಇರುತ್ತೆ ಆಯ್ತಾ. ಯಾವ ಆಸೆ ಕೂಡ ಬೇಕಾದರೆ ಇರಲಿ, ನಾನು ಹೇಳುವ ಈ ಒಂದು ತಂತ್ರವನ್ನು ಮಾಡಿದರೆ ಉಂಟಲ್ಲ, ನಿಮಗೆ 100% ಅದು ಕೂಡ 6 ತಿಂಗಳಲ್ಲೇ ನಿಮ್ಮ ಆಸೆ ಎಲ್ಲ ಈಡೇರುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ. ನೋಡಿ, ಈ ತಂತ್ರವನ್ನು ಮಾರ್ವಾಡಿ ಜನರು ಜಾಸ್ತಿ ಜನ ಮಾಡ್ತಾರೆ. ನೀವು ನೋಡಿರ್ಬೋದು. ಏನಂತ ಹೇಳಿದ್ರೆ, ಅವರು ಊರು ಬಿಟ್ಟು ಊರಿಗೆ, ಅಂದ್ರೆ ಯಾವುದೋ ಊರಲ್ಲಿ ಬೆಳೆದಿರ್ತಾರೆ ಅಥವಾ ಹುಟ್ಟಿರ್ತಾರೆ. ಅವರು ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಬೇರೆ ಊರಿಗೆ ಬಂದು ಅಲ್ಲೇ ನೋಡಿ ಸ್ವಂತ ಜಾಗ ತಗೊಳ್ತಾರೆ, ಸ್ವಂತ ಇದು ಮಾಡ್ತಾರೆ. ಏನಂತ ಹೇಳಿದ್ರೆ ವ್ಯವಹಾರ ಮಾಡ್ತಾರೆ, ತುಂಬಾ ಹಣ ಮಾಡ್ತಾರೆ ಆಯ್ತಾ. ಅದು ಹೇಗೆ ಅಂತ ಹೇಳ್ಕೊಂಡು ನಮ್ಗೆ ಅವರು ಹೇಳಿಕೊಡುದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಪಾರ್ಕಲ್ಲಿ ಹೋದಾಗ ಅಥವಾ ಯಾವುದಾದ್ರು ಖಾಲಿ ಜಮೀನಲ್ಲಿ ಈ ತಂತ್ರವನ್ನು ಮಾಡುವುದನ್ನು ನೀವು ನೋಡಿರಬಹುದು ಆಯ್ತಾ. ಏನಂತ ಹೇಳಿದ್ರೆ, ನಾನು ಹೇಳಿಕೊಡ್ತೇನೆ ನೋಡಿ, ಕ್ರಮಬದ್ಧವಾಗಿ ನಿಮ್ಗೆ ಹೇಳಿಕೊಡ್ತೇನೆ. ಅವರು ಈ ತಂತ್ರವನ್ನು ಮಾಡಿರೋದು ನೀವು ನೋಡಿರ್ಲೂಬಹುದು ಅಥವಾ ನೋಡದೆ ಕೂಡ ಇರಬಹುದು. ಯಾಕಂತ ಹೇಳಿದ್ರೆ, ಅವರು ಎಲ್ಲರ ಹತ್ರ ಹೇಳ್ಕೊಂಡು ಹೋಗುದಿಲ್ಲ, ನಾನು ಈ ತಂತ್ರ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳ್ಕೊಂಡು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರದ್ದು ಪ್ರತಿ ಒಂದು ಆಸೆ ಕೂಡ ಆಯ್ತಾ. ನಮ್ಗೆ ದೊಡ್ಡ ದೊಡ್ಡ ಆಸೆ ಈಡೇರ್ಬೇಕಂತ ಹೇಳ್ಕೊಂಡಿಲ್ಲ. ಅವರ ತರ ಉಂಟಲ್ಲ, ನಮ್ಗೆ ಎಲ್ಲಿ ತಗೊಳ್ಬೇಕು ಜಾಗ, ಬ್ಯಾಂಗ್ಳೂರಲ್ಲಿ ಜಾಗ ತಗೋ, ಹಾಗೆಲ್ಲ ಏನೂ ಇಲ್ಲ. ನಮ್ಮ ಪುಟ್ಟ ಪುಟ್ಟ ಆಸೆ ಆದ್ರೂ ಈಡೇರ್ಬೇಕು ಅಂತ ಹೇಳ್ಕೊಂಡು ನಾವು ಎಣಿಸ್ಕೊಂಡು ಮಾಡಿದ್ರೆ ಉಂಟಲ್ಲ, ನಮ್ಮ ಆಸೆ ಕೂಡ ಈಡೇರುತ್ತೆ ಆಯ್ತಾ. ನಾನು ಇವಾಗ ಕ್ರಮಬದ್ಧವಾಗಿ ನಿಮ್ಗೆ ಹೇಳಿಕೊಡ್ತೇನೆ ಏನು ಮಾಡ್ಬೇಕು ಅಂತ ಹೇಳ್ಕೊಂಡು. ನೋಡಿ, ಈ ತಂತ್ರವನ್ನು ಮಾಡ್ಲಿಕ್ಕೆ ನಿಮ್ಮ ಮನೆಯ ಹಿರಿಯರ ಹತ್ರ ಹೇಳ್ಬೇಕು ಆಯ್ತಾ. ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಹಿರಿಯ ಹೆಂಗಸರು ಇರ್ತಾರಲ್ಲ, ದೊಡ್ಡ ಹೆಂಗಸರು ಇರ್ತಾರಲ್ಲ, ಅವರ ಹತ್ರ ಹೇಳ್ಬೇಕು. ಈಗ ನಮ್ಮ ಮನೆಯಲ್ಲಿ ಯಾರು ದೊಡ್ಡ ಹೆಂಗಸರಿಲ್ಲ, ನಾವೇ ದೊಡ್ಡ ಹೆಂಗಸು. ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು, ಆದ್ರೆ ಹೆಂಗಸು, ದೊಡ್ಡ ಹೆಂಗಸು ನಮ್ಮ ಮನೆಯಲ್ಲಿ ನಾವೇ ಅಂತ ಹೇಳ್ಕೊಂಡು ಎಣಿಸಿರ್ತಾರೆ ಕೆಲವರು. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ದೊಡ್ಡ ಹೆಂಗಸರಿದ್ದಾರೆ, ಆದ್ರೆ ಅವರು ನಮ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ಕೊಂಡು ಬಯಸುವುದಿಲ್ಲ ಅಂತ ಹೇಳ್ಕೊಂಡು ಕೂಡ ಕೆಲವರು ಇರ್ಬೋದು. ಅಂದ್ರೆ ಕೆಲವರಿಗೆ ಒಬ್ರು ಏಳಿಗೆ ಆಗೋದು, ಇನ್ನೊಬ್ಬರಿಗೆ ಇಷ್ಟ ಇರುವುದಿಲ್ಲ, ಹಾಗೆಲ್ಲ ಇರ್ತಲ್ಲ. ಒಬ್ಬೊಬ್ಬರ ಮನೆಯದು ಪ್ರಾಬ್ಲಮ್ ಒಂದೊಂದು ತರ. ಎಲ್ಲರ ಮನೆ ದೋಸೆ ತೂತೆ ಬಿಡಿ, ಯಾರು ಕೂಡ ಸಾಚ ಇಲ್ಲ ಆಯ್ತು. ಎಲ್ಲರ ಮನೆಯಲ್ಲೂ ಕೂಡ ಒಂದೇ ರೀತಿ ಹಣೆ ಬರ. ಆದ್ರಿಂದ ನಿಮ್ಗೆ ಮಾಡ್ಲಿಕ್ಕಾದ್ರೆ ನೀವೇ ಮಾಡಿ. ಇಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ಕೊಂಡು ಯಾವ್ದಾದ್ರು ಅಮ್ಮನವರಿದ್ರೆ, ಅಂದ್ರೆ ಅಮ್ಮ ಅಂತ ಹೇಳಿದ್ರೆ ನಿಮ್ಮ ಅಮ್ಮನ ರೂಪದಲ್ಲಿ ಯಾರಾದ್ರೂ ಇದ್ರೆ, ಚಿಕ್ಕಮ್ಮ ಆಗಿರ್ಬೋದು ಅಥವಾ ಅತ್ತೆ ಆಗಿರ್ಬೋದು ಅಥವಾ ನಿಮ್ಮ ಯಾರಾದ್ರೂ ದೊಡ್ಡಮ್ಮ ಹಾಗೆಲ್ಲ ಆಗಿರ್ಬೋದು, ಅಥವಾ ನಿಮ್ದು ಸಂಬಂಧಪಟ್ಟಿಲ್ಲ ಆದ್ರೂ ಕೂಡ ಅವರು ನಿಮ್ಮನ್ನು ಒಳ್ಳೇದಾಗ್ಬೇಕು ಅಂತ ಹೇಳ್ಕೊಂಡು ಬಯಸ್ತಾರೆ ಆಯ್ತಾ. ಅಂದ್ರೆ ಅವರು ನಿಮ್ಮ ಪರಿಚಯದವರಲ್ಲ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲ, ನಿಮ್ಮ ಜಾತಿ ಯಾವುದು ಕೂಡ ಅಲ್ಲ, ಆದ್ರೆ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ, ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ಕೊಂಡು ಬಯಸ್ತಾರೆ ಅಂತ ಹೇಳಿದ್ರೆ, ಅಂತವರ ಕೈಯಲ್ಲಿ ಕೂಡ ಇದನ್ನು ಮಾಡಿಸ್ಬೋದು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಹುಣ್ಣಿಮೆ ಇಲ್ಲ ಅಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ನವರಾತ್ರಿಯ ಸಮಯದಲ್ಲಿ 9 ದಿನ ಉಂಟಲ್ಲ, ಅದರಲ್ಲಿ ಯಾವ ದಿನ ಬೇಕಾದ್ರೂ ಮಾಡ್ಬೋದು ನೀವು. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಮಾಡಿದ್ರೆ ತುಂಬಾ ಶ್ರೇಷ್ಠ. ಇದನ್ನು ಬೆಳಗಿನ ಸಮಯದಲ್ಲಿ ಬೇಕಾದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನದ ಸಮಯದಲ್ಲಿ ಮಾಡ್ಬೋದು. ನಮ್ಗೆ ಭಯ ಆಗುತ್ತೆ, ಆಮೇಲೆ ಆ ಕಡೆ ಈ ಕಡೆಯವರು ಏನಾದ್ರು ವಾಮಾಚಾರ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಭಯ, ಅಂದ್ರೆ ಎಣಿಸ್ಕೊಳ್ತಾರೆ. ನಾವು ದೇವರ ಪೂಜೆ ಮಾಡ್ತಾ ಇದ್ರೂ ಕೂಡ ಬೇರೆದು ಕೆಟ್ಟದ್ದು ಅರ್ಥ ಎಣಿಸ್ಕೊಳ್ತಾರೆ ಅಂತ ಹೇಳ್ಕೊಂಡು ಭಯ ಇರುವವರು ರಾತ್ರಿ ಸಮಯದಲ್ಲಿ ಬೇಕಾದ್ರೆ ಮಾಡ್ಬೋದು, ಯಾವ ಸಮಯದಲ್ಲಿ ಬೇಕಾದ್ರೆ ಮಾಡ್ಬೋದು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಒಂದು ಕೊಬ್ಬರಿಯನ್ನು ತಗೊಳ್ಬೇಕು ಆಯ್ತಾ. ಆದಷ್ಟು ದೊಡ್ಡ ಕೊಬ್ಬರಿಯನ್ನು ತಗೊಳ್ಳಿ. ನೀವು ಕೊಬ್ಬರಿ ತಗೊಳ್ಳುವಾಗ ನೀವು ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದ್ರೆ, ಅದು ಯಾವುದು ಕೂಡ ಫಂಗಸ್ ಆಗಿರ್ಬಾರ್ದು. ನೀವು ಓಪನ್ ಮಾಡುವಾಗ ಉಂಟಲ್ಲ, ಅದು ಕೊಬ್ಬರಿಯ ಒಳಗಡೆ ಕಪ್ಪಾಗಿರ್ಬಾರ್ದು, ಫಂಗಸ್ ಬಂದಿರಬಾರ್ದು. ಅಂತಹದ್ದು ಕೊಬ್ಬರಿಯನ್ನು ಉಂಟಲ್ಲ, ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಂಡು ತಗೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೊಬ್ಬರಿ ಇದು ಉಂಟಲ್ಲ ಮೇಲ್ಭಾಗ, ನಾನು ಇಲ್ಲಿ ಸೈಡಲ್ಲಿ ಹಾಕ್ತೇನೆ ನೋಡಿ. ನಾನು ಹೇಳಿದ ಹಾಗೆ ಹೇಳ್ತಾ ಹೋಗ್ತೇನೆ, ಅಲ್ಲಿ ವಿಡಿಯೋ ತೋರಿಸ್ತಾ ಹೋಗ್ತೇನೆ ನಿಮ್ಗೆ. ಅಂತ ಕೆಲವರಿಗೆ ನಾನು ಹೇಳಿದ್ದು ಅರ್ಥ ಆಗುದಿಲ್ಲ, ಅಂದ್ರೆ ನಮ್ದು ಮಂಗಳೂರು ಕನ್ನಡ ಆಗಿರೋದ್ರಿಂದ ಉಂಟಲ್ಲ, ಕೆಲವರು ನಮ್ಗೆ ನೀವು ಹೇಳುದು ಅರ್ಥ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಅಂತವರಿಗೆ ನಾನು ವಿಡಿಯೋ ತೋರಿಸ್ತಾ ಹೋಗ್ತೇನೆ. ವಿಡಿಯೋದಲ್ಲಿ ಹೇಗೆ ಬರ್ತದೆ ಹಾಗೆ ಮಾಡಿ. ಫಸ್ಟ್ ಉಂಟಲ್ಲ, ಅದು ಕೊಬ್ಬರಿ ಉಂಟಲ್ಲ, ಕೊಬ್ಬರಿದು ತಲೆ ಹತ್ರ ಉಂಟಲ್ಲ, ಅದು ಓಪನ್ ಮಾಡಿ ತೆಗೀರಿ ಆಯ್ತಾ. ನಿಮ್ಗೆ ಓಪನ್ ಮಾಡಿ ಆಗ್ಬೇಕು ಆಯ್ತಾ. ಹೀಗೆ ಓಪನ್ ಮಾಡಿ ತೆಗ್ದಾದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪುಡಿ ಸಕ್ಕರೆ ಆಯ್ತಾ. ಅಂದ್ರೆ ನೀವು ಮಾಮೂಲಿ ಟೀಗೆಲ್ಲ ಹಾಕ್ತೀರ ನೋಡಿ, ಕಾಫಿಗೆಲ್ಲ, ಅಂತಹ ಸಕ್ಕರೆ ಅಲ್ಲ, ಇದು ಪೌಡರ್ ಆಗಿರ್ಬೇಕು. ಆದ್ರಿಂದ ಉಂಟಲ್ಲ, ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಒಂದು 1/4 kg ಅಷ್ಟು ಸಕ್ಕರೆ ತಗೊಂಡ್ಬನ್ನಿ, ಅದನ್ನು ಮಿಕ್ಸಿಗೆ ಹಾಕಿ ಚಂದ ಮಾಡಿ ಪುಡಿ ಮಾಡ್ಕೊಳ್ಳಿ. ಆವಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ, ಇದು ಏನ್ ಹೇಳ್ತಾರೆ, ಪೌಡರ್ ರೀತಿಯಲ್ಲಿ ಬರ್ತದಲ್ವಾ. ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ, ಆ ಕೊಬ್ಬರಿಗೆ ಉಂಟಲ್ಲ ಅದನ್ನು ತುಂಬಬೇಕು ಆಯ್ತಾ. ಎಷ್ಟು ಒತ್ತಿ ತುಂಬಲಿಕ್ಕೆ ಆಗ್ತದೆ ನೋಡಿ, ಒಂದು ಚೂರು ಕೂಡ ಜಾಗ ಬಿಡದೆ ಆಯ್ತಾ. ಕೊಬ್ಬರಿಯೊಳಗೆ ಸ್ವಲ್ಪ ಕೂಡ ಜಾಗ ಇರೋದು ಬೇಡ. ಅದರಲ್ಲಿ ಕಂಜೂಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವರಿಗೆ ಚೂರು ಚೂರು ಮೇಲೆ 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 ತುಂಬಿಕೊಂಡು ಮಾಡುವವರೆಲ್ಲ ಇರ್ತಾರೆ. ಕಂಜೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಒತ್ತಿ ಒತ್ತಿ ತುಂಬಿ, ಎಷ್ಟು ತುಂಬಲಿಕ್ಕೆ ಆಗ್ತದೆ ನೋಡಿ ಅಷ್ಟು ತುಂಬಿ.
ಅದನ್ನು ತುಂಬಿ ಆದ ನಂತರ ಏನು ಮಾಡಿ ಅಂತ ಹೇಳಿದರೆ ಇನ್ನೊಂದು ಕೊಬ್ಬರಿದು ತುಂಡು ಉಂಟಲ್ಲ ಅದನ್ನು ಮುಚ್ಚಿಟ್ಟು ಅದರ ನಂತರ ನಮಗೆ ಮೌಲಿ ದಾರ ಅಂತ ಹೇಳ್ಕೊಂಡು ಸಿಗ್ತದೆ. ನಿಮಗೆ ದೇವಸ್ಥಾನದ ಕಡೆ ಹತ್ರ ಸಿಗ್ತದೆ, ಅಥವಾ ದೇವಸ್ಥಾನದ ಐಟಮ್ ಎಲ್ಲ ಮಾರ್ತಾರೆ ನೋಡಿ, ಆ ಜಾಗದಲ್ಲಿ ಸಿಗ್ತದೆ ಆಯ್ತಾ. ಕೆಲವ್ರದ್ದು ದೇವಸ್ಥಾನದ ಹೊರಗಡೆ ದೇವಸ್ಥಾನದ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಅಂತಹ ಜಾಗದಲ್ಲೆಲ್ಲ ಸಿಗ್ತದೆ. ಈಗ ನೀವು ಉಡುಪಿಯವರಾಗಿದ್ದರೆ ಅಥವಾ ಆ ಕಡೆಯವರಾಗಿದ್ದರೆ ಉಂಟಲ್ಲ, ನಿಮಗೆ ಕೃಷ್ಣ ಮಠದಲ್ಲೆಲ್ಲ ಸಿಗ್ತದೆ ಅಂತ. ಎಲ್ಲಾದ್ರೂ ಕೂಡ ಪರವಾಗಿಲ್ಲ, ನಮ್ಗೆ ಏನಾದರೂ ಒಳ್ಳೇದಾಗಬೇಕಂತ ಹೇಳಿದ್ರೆ ಒಂದು ಜಾಗಕ್ಕೆ ಹೋಗಿ ಅಂತಹ ದಾರವನ್ನು ಹುಡುಕಿಕೊಂಡು ಬಂದು ಆಮೇಲೆ ಅದನ್ನು ನಾವು ಮಾಡಬೇಕಲ್ವಾ. ಆದ್ದರಿಂದ ನಾನು ಹೇಳ್ತಾ ಇರೋದು, ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಹಾಕಿದ ನಂತರ ಉಂಟಲ್ಲ ಆ ಮೌಲಿ ದಾರ ಕೆಂಪು ಮತ್ತು ಅರಿಶಿನ ಬಣ್ಣದ ಮಿಕ್ಸ್ ಆಗಿರುತ್ತೆ. ಆಮೇಲೆ ನೀವು ಎಣಿಸ್ಕೊಳ್ಬೋದು ಏನಂತ ಹೇಳಿದ್ರೆ, ನಾವು ಇದು ಮೌಲಿ ದಾರ ನಮ್ಮ ಹತ್ರ ಇಲ್ಲ, ನಾವು ಒಂದು ಮಾಮೂಲಿ ಉಂಟಲ್ಲ ದಾರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮಾಡ್ಬೋದು ಅಂತ ಕೇಳಿದರೆ ಹಾಗೆ ಮಾಡೋದು ಬೇಡ ಆಯ್ತಾ. ಯಾಕಂತ ಹೇಳಿದ್ರೆ ಅದು ನೀವು ಮಾಡುವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಅದು ಬಣ್ಣ ಬಿಡ್ತದೆ. ಆದ್ರಿಂದ ಮೌಲಿ ದಾರ ಅಂತಾನೆ ಸಿಗುತ್ತೆ ಆಯ್ತಾ, ಅರಿಶಿನ ಮತ್ತೆ ಕೆಂಪು ಬಣ್ಣದ್ದು. ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ 4 ದಿಕ್ಕಿಗೂ ಕೂಡ ಈ ಕೊಬ್ಬರಿಗೆ ಸುತ್ತಬೇಕು. ಸುತ್ತಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಯಾರು ಕೂಡ ಏನು ಎಣಿಸೋದಿಲ್ಲ, ಏನು ಕೂಡ ತೊಂದರೆ ಆಗೋದಿಲ್ಲ ಅಂತ ಹೇಳಿದರೆ ಪಾರ್ಕಲ್ಲಾದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದರೆ ಯಾರಾದರೂ ಖಾಲಿ ಸೈಟ್ಗಳಿದ್ರೆ ಉಂಟಲ್ಲ ಅಲ್ಲಿ ಆದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಜಾಗ ಉಂಟು ಅಂತ ಹೇಳ್ಕೊಂಡಾದ್ರೆ ಅಲ್ಲಿ ಆದರೂ ಕೂಡ ಪರವಾಗಿಲ್ಲ. ಅಥವಾ ಫೀಲ್ಡ್ ಇದೆ ಅಂದರೆ ಗ್ರೌಂಡ್ಗಳಿದೆ ಅಂತ ಹೇಳ್ಕೊಂಡಾದ್ರೆ ಆ ಗ್ರೌಂಡ್ ಹತ್ರ ಆದರೂ ಕೂಡ ಪರವಾಗಿಲ್ಲ. ಒಟ್ಟು ಖಾಲಿ ಜಾಗ ಇರುತ್ತೆ ನೋಡಿ, ಅಂತಹ ಜಾಗಕ್ಕೆ ಇದನ್ನು ತಗೊಂಡು ಹೋಗಬೇಕು. ಅದಂದ್ರೆ ಯಾವುದಾದ್ರೂ ಚಿಕ್ಕ ಸಸಿ ಇದೆಯಾ ಅಥವಾ ಮರ ಇದೆಯಾ ಅಂತ ಹೇಳ್ಕೊಂಡು ನೋಡಿ. ಆ ಮರದ ಕೆಳಗಡೆ ಏನು ಮಾಡಬೇಕು ಅಂತ ಹೇಳಿದ್ರೆ ಹೊಂಡ ಮಾಡಬೇಕು ಆಯ್ತಾ. ಹೊಂಡ ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿದ್ರೆ, ನೀವು ಕೊಬ್ಬರಿ ಉಂಟಲ್ಲ ಅದು ಕೊಬ್ಬರಿ ಮುಳುಗಿ ಹೋಗ್ಬೇಕು ಫುಲ್, ಅದು ಹೊಂಡದ ಒಳಗೆ ಹೋಗಿ ಅದಕ್ಕಿಂತಲೂ ಕಡೆ ಮೇಲೆಗೆ ಜಾಗ ಇರಬೇಕು, ಅಷ್ಟು ದೊಡ್ಡ ಹೊಂಡ ಮಾಡಿ ಆಯ್ತಾ. ಒಂದು ಚಾಕು ತಗೊಂಡು ಹೋಗ್ತೀರಲ್ವ ನೀವು, ಚಾಕು ಉಂಟಲ್ಲ ಚಾಕು ಫುಲ್ಲು ಎಷ್ಟು ಉದ್ದ ಉಂಟು ನೋಡಿ ಚಾಕು, ಅಷ್ಟು ತನಕನೂ ಹೊಂಡ ಮಾಡಿ. ಯಾಕೆ ಅಂತ ಹೇಳ್ಕೊಂಡು ಕೂಡ ಕಾರಣ ಹೇಳ್ತೇನೆ ನಾನು. ಅಷ್ಟು ಹೊಂಡವನ್ನು ಅಗಿರಿ. ಹೊಂಡವನ್ನು ಅಗಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಹೊಂಡ ಮಾಡಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಈ ಕೊಬ್ಬರಿಯನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಆಸೆ ಏನುಂಟು ನೋಡಿ ಅದನ್ನು ನೀವು ದೇವರ ಹತ್ರ ಬೇಡ್ಕೊಳ್ಬೇಕು ಆಯ್ತಾ. ನಿಮ್ಮ ಆಸೆ ಈಡೇರಬೇಕು, 6 ತಿಂಗಳ ಒಳಗೆ ಈಡೇರಬೇಕು ಅಂತ ಹೇಳ್ಕೊಂಡು ಬೇಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಭೂಮಿಗೆ ನೀವು ದಾನ ಮಾಡಬೇಕು ಆಯ್ತಾ. ಕೊಬ್ಬರಿ ಮತ್ತು ಸಕ್ಕರೆ ಹಾಕಿದ್ರಲ್ಲ ಅದನ್ನು ನೀವು ಭೂಮಿಗೆ ದಾನ ಮಾಡಬೇಕು. ನಿಮಗೆ ಶ್ರೇಷ್ಠ ದಾನ ಅಂತ ಹೇಳಿದ್ರೆ ಭೂದಾನ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಭೂಮಿಗೆ ನೀವು ಯಾವುದಾದ್ರೂ ವಸ್ತುವನ್ನು ದಾನ ಮಾಡಿದರೆ ಉಂಟಲ್ಲ, ಭೂದಾನ ಅಂತ ಹೇಳಿದ್ರೆ ಬೇರೆ ಅರ್ಥನೂ ಬರುತ್ತೆ, ಅಂದರೆ ಯಾರಿಗಾದ್ರೂ ಭೂಮಿಯನ್ನು ದಾನ ಮಾಡುವುದು ಅಂತ ಹೇಳ್ಕೊಂಡು. ಇದು ನಾನು ಆ ಅರ್ಥದಲ್ಲಿ ಹೇಳ್ತಾ ಇರೋದಿಲ್ಲ. ನೀವು ಭೂಮಿಗೆ ಏನಾದರೂ ಒಂದು ದಾನ ವಸ್ತು ಕೊಡುವುದು ಅಂತ ಹೇಳ್ಕೊಂಡು ನಾನು ಆ ಅರ್ಥದಲ್ಲಿ ಹೇಳ್ತಾ ಇರೋದು. ಆಮೇಲೆ ಅದಕ್ಕೆ ಕೂಡ ಒಂದು ಕಮೆಂಟ್ ಮಾಡಿಕೊಂಡು ಹೇಳಲಿಕ್ಕೆ ಹೋಗಬೇಡಿ ಆಯ್ತಾ. ಅದನ್ನು ತೆಗೆದು ಭೂಮಿಗೆ ದಾನವನ್ನು ಕೊಡಿ ಆಯ್ತಾ. ದಾನ ಕೊಟ್ಟು ಎಂತ ಮಾಡಬೇಕು ಅಂತ ಹೇಳಿದ್ರೆ, ಕೊಡುವಾಗ ಕೂಡ ಉಂಟಲ್ಲ ದೇವರನ್ನು ನೀವು ಸ್ಮರಣೆ ಮಾಡ್ಕೋಬೇಕು. ನಿಮ್ಮ ಆಸೆ ಮನಸ್ಸಿನಲ್ಲಿ ಎಂತ ಆಸೆ ಉಂಟು ನೋಡಿ ಅದೆಲ್ಲ ಈಡೇರಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಆಮೇಲೆ ಅದನ್ನು ಮಣ್ಣನ್ನು ಮುಚ್ಚಿ ಆ ಜಾಗವನ್ನು ಒಂದು ಸಲ ಸ್ಪರ್ಶ ಮಾಡಿ, ಅಂದರೆ ಇದು ಮಾಡಬೇಕು, ಅಂದರೆ ಕೈ ಮುಗಿಬೇಕು ಆಯ್ತಾ. ಆ ಜಾಗ ಅಂದರೆ ನೀವು ಮಾಡಿದ್ದೀರಲ್ವಾ ಅದಕ್ಕೆ ಕೈ ಮುಗಿಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕಲ್ಲನ್ನು ಅಡ್ಡ ಇಡಿ ಆಯ್ತಾ. ನೀವು ಮನೆಯಿಂದ ಇಟ್ಟಿಗೆ ತಗೊಂಡು ಹೋದ್ರೂ ಕೂಡ ಪರವಾಗಿಲ್ಲ. ಯಾಕೆ ಕಲ್ಲನ್ನು ಅಡ್ಡ ಇಡಬೇಕು ಅಂತ ಹೇಳಿದರೆ, ನಾಯಿಗಳಾಗಲಿ ಅಥವಾ ಯಾವುದಾದ್ರೂ ಪ್ರಾಣಿಗಳಾಗಲಿ ಅದ್ರದ್ದು ಪರಿಮಳಕ್ಕೆ ಉಂಟಲ್ಲ, ಅಂದರೆ ಕೊಬ್ಬರಿದು ಪರಿಮಳಕ್ಕೆ ಹರಡಿ ತೆಗಿಬಾರ್ದು, ಆಗ ನಿಮ್ಮ ಆಸೆ ಈಡೇರುವುದಿಲ್ಲ. ಆದ್ರಿಂದ ಉಂಟಲ್ಲ ಹರಡಿ ತೆಗಿದೇ ಇರಬೇಕಂತ ಹೇಳ್ಕೊಂಡು ಒಂದೇ ಕಾರಣಕ್ಕೋಸ್ಕರ ಕಲ್ಲನ್ನು ಅಡ್ಡ ಇಡಬೇಕು. ಅದನ್ನು ಬಿಟ್ಟರೆ ನಾಯಿಗಳಲ್ಲೆಲ್ಲ ಬರುವುದಿಲ್ಲ, ಏನು ಪ್ರಾಬ್ಲಮ್ ಆಗುದಿಲ್ಲ ಅಂತ ಹೇಳಿದ್ರೆ ಕಲ್ಲನ್ನು ಇಡಬೇಕಂತ ಹೇಳ್ಕೊಂಡು ಇಲ್ಲ. ಹೀಗೆ ಮಾಡಿಕೊಂಡು ನೀವು ಮನೆಗೆ ಬಂದು ಉಂಟಲ್ಲ, ಅದರ ನಂತರ ಉಂಟಲ್ಲ ಮನೆಗೆ ಬಂದು ದೇವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಆಸೆಯನ್ನು ಅಲ್ಲಿ ಕೂಡ ದೇವರ ಹತ್ರ ಹೇಳ್ಕೊಳ್ಳಿ. ಹೀಗೆ ಮಾಡಿದರೆ ಉಂಟಲ್ಲ ನಿಮಗೆ 100ಗೆ 100% ನಿಮ್ಮ ಆಸೆ ಎಲ್ಲ ಈಡೇರುತ್ತೆ ಆಯ್ತಾ. 6 ತಿಂಗಳಲ್ಲೇ ನಿಮಗೆ ಗೊತ್ತಾಗುತ್ತೆ ಆಯ್ತಾ ನಿಮ್ಮ ಆಸೆ ಈಡೇರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು. ನೀವು ಫಸ್ಟು ಏನು ಮಾಡಿ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಆಸೆಗಳನ್ನು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟು ಪುಟ್ಟ ಆಸೆಗಳನ್ನು ನೀವು ಹೇಳ್ಕೊಳ್ಳಿ, ಅಂದರೆ ಬೇಗನೆ ಆಗುವಂತಹ ಆಸೆಗಳನ್ನು, ಅಂದರೆ ಸಾಧ್ಯ ಆಗುವಂತಹ ಆಸೆ ಅದನ್ನು ಫಸ್ಟ್ ಹೇಳ್ಕೊಳ್ಳಿ. ಅದು ಇದು ಆಗುತ್ತಲ್ಲ, ನೆರವೇರುತ್ತಲ್ಲ, ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೊಡ್ಡ ದೊಡ್ಡ ಆಸೆಗಳನ್ನು ವಿಷಯಗಳನ್ನು ಹೀಗೆ ಮಾಡಬಹುದು. ಯಾಕಂತ ಹೇಳಿದ್ರೆ ನಿಮಗೆ ಫಸ್ಟ್ ಗೊತ್ತಾಗಬೇಕಲ್ಲ, ಇದು ಖಂಡಿತ ನಮಗೆ ನಿಜ ಆಗುತ್ತೆ, 100ಗೆ 100% ಇದರಲ್ಲಿ ಕೆಲಸ ಆಗುತ್ತೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ. ಆ ಕಾರಣದಿಂದ ನಾನು ಹೇಳ್ತಾ ಇರೋದು, ಫಸ್ಟ್ ಚಿಕ್ಕದೆಲ್ಲ ಕೇಳ್ಕೊಳ್ಳಿ, ಆಮೇಲೆ ಒಂದೇ ಸಲಕ್ಕೆ ದೊಡ್ಡದು ಕೇಳ್ಬೋದು. ಖಂಡಿತ ಇದರಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ. 6 ತಿಂಗಳಿಂದ 6 ತಿಂಗಳ ತನಕ ಟೈಮ್ ತೊಗೊಳ್ಬೇಕು ನೀವು. ಅಂದರೆ ಈ 6 ತಿಂಗಳಲ್ಲಿ ನೀವು ಈ ಕೆಲಸ ಮಾಡಿದರೆ, ಇನ್ನೊಂದು ಆಸೆ ನಿಮಗೆ ಕೇಳಬೇಕಾದ್ರೆ ಇನ್ನು 6 ತಿಂಗಳು ಬಿಟ್ಟು ಮಾಡಬೇಕು. ಮತ್ತು ನೀವು ಯಾವ ಜಾಗದಲ್ಲಿ ಮಾಡಿದರೆ ನೋಡಿ ಅದೇ ಜಾಗದಲ್ಲಿ ಪುನಃ ಅದೇ ಜಾಗದಲ್ಲಿ ಮಾಡಲಿಕ್ಕಿಲ್ಲ, ಬೇರೆ ಜಾಗದಲ್ಲಿ ಮಾಡಬೇಕು. ನೋಡಿರಲ್ಲ ಇವತ್ತಿನ ವಿಡಿಯೋದಲ್ಲಿ, ನಿಮ್ಮ ಆಸೆ ಆಕಾಂಕ್ಷೆಯನ್ನೆಲ್ಲ ಈಡೇರಿಸ್ಕೊಳ್ಬೇಕಾದ್ರೆ ಮನುಷ್ಯರಿಗೆ ದಾನ ಕೊಡುವುದೆಲ್ಲ ನೋಡಿದಿರ, ಇದು ಭೂಮಿಗೆ ದಾನವನ್ನು ಕೊಡುವುದನ್ನು ನಾನು ಹೇಳಿಕೊಟ್ಟಿದ್ದೇನೆ. ಇದನ್ನು ಮಾಡಿ ನಿಮ್ಮ ಮನಸ್ಸಿನಿಂದ ಮಾಡಿ ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ 100ಗೆ 100% ಇದು ಕಾರ್ಯಸಿದ್ಧಿ ಆಗುತ್ತೆ.
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.